ನೋಡಿ, ಇದು ನಗರಸಭೆಯಲ್ಲಿ ಬರೀ ಈ 10 ದಿನದಿಂದ ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾಯಿದೆ. ಏನಾಗ್ತಾಯಿದೆ ಅಂದರೆ, ಮಾರ್ನಿಂಗ್ ಶಿಫ್ಟ್ ಏನು ಬೆಳಗ್ಗೆ ಬಂದಾಗ ಕಂದಾಯ ಇಲಾಖೆ ಏನು ರೆವೆನ್ಯೂ ಸೆಕ್ಷನ್ ಇದೆ, ರೆವೆನ್ಯೂ ಸೆಕ್ಷನ್ನಲ್ಲಿ ಕಾಮನ್ ಆಗಿ ಕಂದಾಯ ವಸೂಲಿ ಮಾಡೋದಕ್ಕೆ ಅಂದ್ಬಿಟ್ಟು ಕಮಿಷನರ್ ಅವರಾಗಿರ್ಬೋದು ಅಥವಾ ಆರ್ ಒ ಅವರಾಗಿರ್ಬೋದು ಅಸೈನ್ ಮಾಡಿರ್ತಾರೆ. ಅಂದರೆ ಒಂದು ಗಂಟೆ ಲಂಚ್ ಬ್ರೇಕ್ವರೆಗೂ ನೀವು ಆಯಾ ವಾರ್ಡ್ಗಳು ಸಂಬಂಧಪಟ್ಟ ವಾರ್ಡ್ಗಳಲ್ಲಿ ರೆವೆನ್ಯೂ ಕಲೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಕಂದಾಯ ಬಾಕಿ ಇದೆ ಅದು ವಸೂಲಿ ಮಾಡ್ಕೊಂಬರ್ಬೇಕು ಅಂತೇಳಿ ಅವ್ರಿಗೆ ಅಸೈನ್ ಮಾಡಿರ್ತಾರೆ, ಕೆಲಸ ಕೊಟ್ಟಿರ್ತಾರೆ. ಬಟ್ ಈಗ ಈ ಒಂದು ವಾರದಿಂದ ಏನು ನನ್ನ ಗಮನಕ್ಕೆ ಬಂದಿರೋದೇನು ಅಂದರೆ, ಆರ್ ಒ ಅವರು ಮತ್ತು ಒಂದು ಬಿಲ್ ಕಲೆಕ್ಟ್ರು ಇಬ್ಬರು ಮೈಸೂರಿಗೆ ಒಂದು 4 ದಿನದಿಂದ ಟ್ರೈನಿಂಗ್ಗೆ ಹೋಗಿದ್ರು ಅಂತ ನನ್ನ ಗಮನಕ್ಕೆ ಬಂದಿದೆ. ಮತ್ತು ಏನು ಈ ಬಿಲ್ ಕಲೆಕ್ಟರ್ಗಳು ಏನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇವ್ರಿಗೇನು ಕೊಟ್ಟಿರುವಂಥ ಕೆಲಸನ ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು 2 ಅವರ್ಸು ಅಥವಾ 1 ಅವರ್ ಅಥವಾ 2 ಅವರ್ಸು ಅವರು ಎಲ್ಲೂ ಕಾಲಹರಣ ಮಾಡ್ದಿರ ಏನು ಕಂದಾಯ ಬಾಕಿ ಎಲ್ಲಿದೆ ಏನು ವಸೂಲಿ ಮಾಡ್ಕೊಂಡು ಬಂದು ಅಟ್ಲೀಸ್ಟ್ ಒಂದು 11:30-12 ಗಂಟೆಗೆ ಅಟ್ಲೀಸ್ಟ್ ಸಾರ್ವಜನಿಕರಿಗೆ ಸಿಕ್ಕಿದ್ರೆ, ಯಾಕಂದರೆ ಸುಮಾರು ಜನ ಕೆಲಸಗಳು ರಜೆ ಹಾಕಿ ಇವತ್ತಿನ ದಿನ ಕಚೇರಿಗಳಿಗೆ ಅಲ್ದಾಡ್ತಾ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಏನು ಸಂಬಂಧಪಟ್ಟ ಏನು ಕಂದಾಯ ಇಲಾಖೆಗಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕೂಡಲೇ ನಮ್ಮ ನಗರಸಭೆ ಅಧ್ಯಕ್ಷರಾದ ಏನು ಲಕ್ಷ್ಮೀದೇವಮ್ಮ ರಮೇಶ್ ಅವರು ಸೂಚನೆ ಕೊಟ್ಟು ಏನು ಈ ಒಂದು ಸಮಸ್ಯೆ ಸುಮಾರು ದಿನಗಳಿಂದ ಇದೆ, ಇದ್ರ ಬಗ್ಗೆ ಗಮನ ಕೊಡಬೇಕು ಅಂಥೇಳಿ ನಾನು ಕೇಳ್ಕೊತೀನಿ. ನಾನು ಸುಮಾರು ಏನು ನಗರಸಭೆ ಅಧ್ಯಕ್ಷರ ಅವಧಿ ಈಗ ಶುರು ಆಯಿತು, ಅದಕ್ಕಿಂತ ಮುಂಚೆನೂ ಕಮಿಷನರ್ ಅವರು ಹಳೆ ಕಮಿಷನರ್ ಅವರು ಏನಿದ್ರು ಅದಕ್ಕೂ ಮುಂಚೆಯಿಂದನೂ ಈ ಮಧ್ಯವರ್ತಿಗಳ ಹಾವಳಿ ಇಲ್ಲಿ ನಮ್ಮ ನಗರಸಭೆ ಕಚೇರಿಯಲ್ಲಿ ನಡ್ಕೊಂಡು ಬರ್ತಾನೆ ಇದೆ. ಸುಮಾರು ಸಾಮಾನ್ಯ ಸಭೆಗಳಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ, ಸುಮಾರಷ್ಟು ಏನು ಜೋರಾಗಿ ವಾಗ್ವಾದ ಮಾಡ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಇಂಪ್ಲಿಮೆಂಟೇಷನಲ್ಲಿ ನಮ್ಮ ಎಲ್ಲೋ ವಿಫಲರಾಗಿದ್ದೀರಿ ಅಂತ ನಾನು ಯಾಕಂದ್ರೆ ನನ್ನ ಆತ್ಮಸಾಕ್ಷಿಯಿಂದ ಹೇಳ್ಕೊಬೇಕಾಗುತ್ತೆ. ಈ ಮಧ್ಯವರ್ತಿಗಳನ್ನ ತಡೆಗಟ್ಟೋದ್ರಲ್ಲಿ ನಮ್ಮ ನಗರಸಭೆಗೆ, ಅದರಲ್ಲೂ ವಿಶೇಷವಾಗಿ ಕೋಲಾರ ನಗರಸಭೆ ಆಗಿರ್ಬೋದು, ಸಂಪೂರ್ಣವಾಗಿ ವಿಫಲರಾಗಿದೆ. ಈಗ ಕಮಿಷನರ್ ಏನು ಇವತ್ತಿನ ದಿನ ಡೆಪ್ಯುಟೇಷನ್ ಮೇಲೆ ಜಿಲ್ಲಾಧಿಕಾರಿಗಳು ಏನು ಫುಡ್ ಡಿಪಾರ್ಟ್ಮೆಂಟಿಂದ ಇಲ್ಲಿಗೆ ಹಾಕಿದ್ದಾರೆ ಆಯುಕ್ತರನ್ನ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಅಲ್ಲಿ 2 ದಿನ ಇಲ್ಲಿ 2 ದಿನ ಕೆಲಸ ಮಾಡಿಕೊಂಡು ಮಾಡ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಅಧಿಕಾರಿಗಳಲ್ಲಿ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಬೇರೆ ಇಲಾಖೆ ಅಧಿಕಾರಿಗಳಲ್ಲಿ ಏನು ಕಂಪ್ಲೀಟಾಗಿ ಫುಲ್ ಟೈಮ್ ಆಗಿರುವಂಥ ಒಬ್ಬ ಕಮಿಷನರ್ನ, ಇದು ಗ್ರೇಡ್ 1 ನಗರಸಭೆ ಆಗಿರೋದ್ರಿಂದ ಕೋಲಾರ ನಗರಸಭೆ, ಅದರಲ್ಲೂ ವಿಶೇಷವಾಗಿ ಸುಮಾರು 2 ಲಕ್ಷ ಹೆಚ್ಚಿಗೂ ಜನಸಂಖ್ಯೆ ಇವತ್ತಿನ ದಿನ ಕೋಲಾರ ನಗರದಲ್ಲಿದೆ. ಜ್ವಲಂತ ಸಮಸ್ಯೆಗಳಿದೆ, ಕಸ ಆಗಿರ್ಬೋದು, ಮತ್ತು ಏನು ಇವತ್ತಿನ ದಿನ ಇಲ್ಲಿ ಇದು ಕಚೇರಿಗೆ ಅಲ್ದಾಡುವಂಥ ಸಾರ್ವಜನಿಕರ ಸಮಸ್ಯೆಗಳಾಗಿರ್ಬೋದು ಸುಮಾರಷ್ಟಿದೆ. ಹಾಗಾಗಿ ಈ ಕೂಡಲೇ ನಾನು MLA ಅವ್ರಿಗೆ ಮತ್ತು ಏನು ನಮ್ಮ ಜಿಲ್ಲಾ ಮಂತ್ರಿಗಳಾದ ಬೇರ್ತಿ ಸುರೇಶ್ ಅವ್ರಿಗೂ ನಾನು ಕೇಳ್ಕೊತೀನಿ, ಮನವಿ ಮಾಡ್ಕೊತೀನಿ, ದಯವಿಟ್ಟು ಕೋಲಾರ ನಗರಸಭೆಗೆ ಫುಲ್ ಟೈಮ್ ಏನು ಇಲ್ಲೇ ಉಳ್ಕೊಳ್ಳೋವಂಥ ಒಬ್ಬ ನಗರಸಭೆ ಕಮಿಷನರ್ ಅವ್ರನ್ನ ಈ ಕೂಡಲೇ ತುರ್ತಾಗಿ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ.